ವಿ.ಕೆ. ಡಿಜಿಟಲ್ ನ್ಯೂಸ್ ಚಾನಲ್ ಪ್ರಕಾರ ಪ್ರತಿ ವಾರದಂತೆ ಈ ವಾರ ಶೈಕ್ಷಣಿಕ ಪ್ರಮುಖ ಸುದ್ದಿಗಳನ್ನು ಗಮನ ಕೊಡೋಣ. ಮುಖ್ಯವಾಗಿ ಶೈಕ್ಷಣಿಕದಲ್ಲಿ ಹಲವಾರು ಬದಲಾವಣೆ ಆಗ್ತಾಯಿದೆ. ಕೆಲವು ಶಿಕ್ಷಕರು ತಮ್ಮ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು 5 ಪ್ರಶ್ನೆಗಳಿದೆ. 5 ಪ್ರಶ್ನೆಗಳ ಉತ್ತರವನ್ನು ಕೊಟ್ಟ ನಂತರ ಬದಲಾವಣೆಗಳನ್ನು ಗಮನಿಸೋಣ. ಮೊಟ್ಟ ಮೊದಲನೇದಾಗಿ ಭಾಷಾ ಶಿಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ನಾನು ಉರ್ದು ಭಾಷಾ ಶಿಕ್ಷಕ, ನನಗೆ ಮುಖ್ಯೋಪಾಧ್ಯಾಯರಾಗಿ ಹೆಡ್ ಮಾಸ್ಟ್ರಾಗಿ ಪ್ರಮೋಷನ್ ಸಿಗತ್ತಾ ಅಂತ. ಉತ್ತರ ಖಂಡಿತವಾಗಿ ಸಿಗತ್ತೆ. ಭಾಷಾ ಶಿಕ್ಷಕರಿಗೂ ಸಹಿತ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಲು ಅವಕಾಶವಿದೆ. ಎರಡನೇ ಪ್ರಶ್ನೆ, CBSE ಶಾಲೆ ನಡೆಸ್ತಾ ಇದ್ದೀನಿ. ಬೆಂಗಳೂರಿಗೆ ಪ್ರಮುಖ ಕೇಂದ್ರವಿದೆ. ಅದರ ಶಾಖೆಗಳನ್ನು ಬ್ರ್ಯಾಂಚ್ ಶಾಲೆ ಓಪನ್ ಮಾಡಬಹುದಾ? ಖಂಡಿತವಾಗಿ ಮಾಡ್ಬೋದು. CBSE ಶಾಲೆ ಈಗಾಗಲೇ ತಾವು ಅನುಮತಿ ಪಡೆದು ನಡೆಸ್ತಾ ಇದ್ದಾರೆ. ಆ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಏನಿದೆ ಅದೇ ಹೆಸರಲ್ಲಿ ಬೇರೆ ಬೇರೆ ಶಾಖೆಗಳನ್ನು ಬ್ರ್ಯಾಂಚ್ ಶಾಲೆಗಳನ್ನು ತೆರೆಯಬಹುದು. ಇನ್ನೊಂದು ಪ್ರಶ್ನೆ, ಒಬ್ಬ ಶಿಕ್ಷಕರು ಪ್ರಾಥಮಿಕ ಶಾಲೆ ಮುಕ್ತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದಾರೆ. ನನಗೆ ಮುಕ್ತ ವಿಷಯದ ಪದವಿಯಿಂದ ಪ್ರಮೋಷನ್ ಬಡ್ತಿ ಸಿಗುತ್ತದೆಯಾ ಅಂತ. ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷೆಗೆ ಮಾನ್ಯತೆ ಇದೆ. ತಾವು ಕೂಡ ಬಡ್ತಿಗೆ ಅರ್ಹರಾಗ್ತೀರ. ಆದ್ದರಿಂದ ಅದಕ್ಕೆ ತಾವು ಅರ್ಹತೆಯನ್ನು ಪಡೆದಿದ್ದೀರ. ಇನ್ನೊಬ್ಬ ಶಿಕ್ಷಕರು, ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಡೀ ಜೀವನ ಪರ್ಯಂತ ಶಿಕ್ಷಕನಾಗೇ ಸೇವೆ ಸಲ್ಲಿಸಬೇಕಾ? ನನಗೇನಾದ್ರು ಬಡ್ತಿಗೆ ಅವಕಾಶವಿದೆಯಾ? ಪ್ರಶ್ನೆ. ಉತ್ತರ, ಒಬ್ಬ ಶಿಕ್ಷಕನಿಗೆ ಹುದ್ದೆಯಲ್ಲಿ ಬಡ್ತಿ ಸಿಕ್ಕದೇ ಹೋದರೂ ಕೂಡ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿದೆ. ಟೈಮ್ ಬಾಂಡ್ ಪ್ರಮೋಷನ್ ಅಂತ ಕರೀತಾರೆ. ಕಾಲಮಿತಿ ಬಡ್ತಿ ಪ್ರತಿಯೊಬ್ಬ ಶಿಕ್ಷಕರಿಗೂ 10 ವರ್ಷಕ್ಕೆ, 15 ವರ್ಷಕ್ಕೆ, 20, 25, 30 ಈ ವರ್ಷಗಳ ಸೇವೆ ಸಲ್ಲಿಸಿದವರಿಗೆ ಕಾಲಮಿತಿ ಬಡ್ತಿಯನ್ನು ನೀಡಲಾಗುತ್ತದೆ. ಹೀಗೆ ಶಿಕ್ಷಣದ ಸಮಸ್ಯೆಗಳು ಭಾಳಷ್ಟಿದೆ. ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ. ಇನ್ನೊಬ್ಬ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಗಳು SLC ಪರೀಕ್ಷೆಯಲ್ಲಿ ಬರೆದಿದ್ದಾಳೆ. ಆದರೆ ಶಾಲೆಯವರು ಆಂತರಿಕ ಅಂಕಗಳನ್ನು 6 ವಿಷಯಗಳಲ್ಲಿ ಕಡಿಮೆ ಕೊಟ್ಟಿದ್ದಾರೆ, ಏನು ಮಾಡಲಿ? ಇದಕ್ಕೆ ಉತ್ತರ, ಶಾಲೆಯ ಶಿಕ್ಷಕರಿರ್ತಕ್ಕಂಥ ಆಂತರಿಕ ಅಂಕವೇ ಅಂತಿಮ. ಅದರಲ್ಲಿ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಈಗಾಗಲೇ ಆಂತರಿಕ ಅಂಕದ ಇದನ್ನು ನಮ್ಮ ಪರೀಕ್ಷಾ ಮಂಡಳಿ ನೀಡಿದ್ದಾರೆ. ಅದೇ ಪೋಷಕರ ಪ್ರಶ್ನೆ, ನನ್ನ ಮಗಳಿಗೆ ಪರೀಕ್ಷೆ ಎಂದರೆ ಭಯ, ಅನುತ್ತೀರ್ಣನಾಗ್ತೀನಿ, ಪರೀಕ್ಷೆಗೆ ಹೋಗಲ್ಲ, ನಂಗೆ ಭಯ ಅಂತ. ಮಾನ್ಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಪರೀಕ್ಷೆ ಎಂಬುದು ಕಡಿಮೆ ಅಂಕ ಬಂದು ಅನುತ್ತೀರ್ಣರಾದರೂ ಕೂಡ ಈಗಿನ ಪರೀಕ್ಷಾ ಪದ್ಧತಿಯಂತೆ 3 ಸಲ ಪರೀಕ್ಷೆಯನ್ನು ಬರೆಯಬಹುದು. ಅಂಕಗಳು ಕಡಿಮೆ ಆಗಿದ್ದರೆ ಅಥವಾ ಅನುತ್ತೀರ್ಣರಾಗಿದ್ದರೆ ಅದಕ್ಕೆ ಹೊಂದಾಣಿಕೆ ಆಗುತ್ತದೆ. ಅಕಸ್ಮಾತ್ ಅಂಕ ಕಡಿಮೆ ಬಂದು ನಿಮಗೆ ಕಂಡು ಬಂದರೆ ಉತ್ತರ ಪತ್ರಿಕೆಯ ಒಂದು ಜೆರಾಕ್ಸ್ ಪ್ರತಿಯನ್ನು ಪಡೆಯಬಹುದು. ಮರು ಎಣಿಕೆಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅವಕಾಶವನ್ನು ಬೋರ್ಡ್ ಕಲ್ಪಿಸಿದೆ. ಆದ್ದರಿಂದ ಭಯಪಡದೆ ಆತ್ಮವಿಶ್ವಾಸದಿಂದ, ಪೂರ್ಣ ನಂಬಿಕೆಯಿಂದ ಉತ್ತೀರ್ಣನಾಗುತ್ತೀನಿ ಎಂಬ ವಿಶ್ವಾಸದಿಂದ ಉತ್ತರಗಳನ್ನು, ಪರೀಕ್ಷೆಯನ್ನು ಎದುರಿಸಲು ಮನವಿ. ಮತ್ತು ಶಿಕ್ಷಣದಲ್ಲಿ ಬದಲಾವಣೆಗಳಾಗಿದೆ. ಶಾಲೆಗಳಲ್ಲಿ ಮೊಬೈಲನ್ನು ಬಳಸಬಹುದು ಎಂಬ ಆದೇಶ ದೆಹಲಿಯ ಒಂದು ಹೈಕೋರ್ಟ್ ನೀಡಿದೆ. ಮಕ್ಕಳ ಸುರಕ್ಷತೆಗಾಗಿ, ಭದ್ರತೆಗಾಗಿ ದೃಷ್ಟಿಯಿಂದ ಒಂದು ಮಾರ್ಗಸೂಚಿಯನ್ನು ಕೂಡ ದೆಹಲಿ ಹೈಕೋರ್ಟ್ ಪ್ರಕಟಿಸಿದೆ. ಶಾಲೆಯಲ್ಲಿ ಮಕ್ಕಳು ಮೊಬೈಲ್ ಬಳಸೋದಕ್ಕೆ ಅವಕಾಶವನ್ನು ನೀಡಿದೆ. ಇನ್ನೊಂದು ವಿಷಯ ಅಂದರೆ, ನಮ್ಮಲ್ಲಿ SLC, PUC ಪರೀಕ್ಷೆಗೆ ಹಾಜರಾಗೋದಕ್ಕೆ ಕನಿಷ್ಠ ಹಾಜರಾತಿ ಇರಲೇಬೇಕು. 75% ಹಾಜರಾತಿ ಇದ್ದರೆ ಮಾತ್ರ ಪರೀಕ್ಷೆಗೆ ಅನುಮತಿ ಕೊಡ್ತಾರೆ. ಈ ಸಲ PUC ಪರೀಕ್ಷೆಗೆ ಹಾಜರಾತಿ ಕೊರತೆಯಿಂದ 6547 ವಿದ್ಯಾರ್ಥಿಗಳು
ಪರೀಕ್ಷೆ ಬರೆಯಲು ಸಾಧ್ಯವಾಗಿಲ್ಲ. ಆದ್ದರಿಂದ ಹಾಜರಾತಿ ಕಡ್ಡಾಯ ಪರೀಕ್ಷೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಕಾಲೇಜಿಗೆ ಶಾಲೆಗಳಿಗೆ ತಪ್ಪದೆ ಹಾಜರಾಗಬೇಕು. ಇನ್ನೊಂದು ವಿಷಯ, ನಮ್ಮಲ್ಲಿ ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳು ಜಾಸ್ತಿ ಇದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿಯೇ 7,400 ಮಕ್ಕಳು ಶಾಲೆಗೆ ಬರ್ತಾ ಇದ್ದರು ಶಾಲೆಯಿಂದ ಹೊರಗಡೆ ಇದ್ದಾರೆ. ಆದ್ದರಿಂದ ಈ ಮಕ್ಕಳು ಡ್ರಾಪ್ಔಟ್ಸ್ ಅಂತ ಕರೀತಾರೆ ಶಾಲೆಯಿಂದ. ಇದಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. UK ನ್ಯೂಸ್ ಚಾನೆಲ್ ಒಂದು ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಆ ಸುದ್ದಿಗೆ ಸರ್ಕಾರ ಸ್ಪಂದನೆ ನೀಡಿದೆ. 9 ವಿಶ್ವವಿದ್ಯಾಲಯಗಳ ಮುಚ್ಚುವ ನಿರ್ಧಾರ ಸರ್ಕಾರ ವಾಪಸ್ ತಗೊಂಡಿದೆ. DK ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಂತ್ರಿಗಳು ಕೂಡ ಈ 9 ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರವನ್ನು ವಾಪಸ್ ತಗೊಂಡಿದ್ದಾರೆ. 9 ವಿಶ್ವವಿದ್ಯಾಲಯ. ಮತ್ತೊಂದು ಉಪಕುಲಪತಿಗಳ ಕೊರತೆ ಇದೆ ಅಂತ ನಾವು ಹೇಳಿದ್ವಿ. 6 ವಿಶ್ವವಿದ್ಯಾಲಯಗಳಲ್ಲಿ ಆಡಳಿತ ಸುಗುಣವಾಗಿ ನೋಡೋಕ್ಕೆ ಉಪಕುಲಪತಿಗಳೇ ಇಲ್ಲ ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಖಾಸಗಿ ಕಾಲೇಜಿನ ಪ್ರಾಚಾರ್ಯರನ್ನು ಉಪಕುಲಪತಿಗಳಾಗಿ ನೇಮಿಸಲು ಆದೇಶವಿದೆ. ಬೆಂಗಳೂರು ನಗರದ ಕೆಂಪೇಗೌಡ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯರನ್ನು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನೇಮಕ ಮಾಡಿದೆ. SLC ಪರೀಕ್ಷೆ, ಈ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳು ಬಹಿರಂಗವಾಗಿದೆ. ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಗಳು 2 ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪರೀಕ್ಷೆಗಳು ಸೋರಿಕೆಯಾಗಿದೆ. ಈ ಸೋರಿಕೆ ಮಾಡಿದವರು ಯಾರು ಅಂದರೆ ಪ್ರಶ್ನೆ ಪತ್ರಿಕೆ ತಯಾರಿಸಿದ ಶಿಕ್ಷಕರು ಎಂದ ಗಮನ. ಇದರ ಬಗ್ಗೆ ಶಾಲಾ ಒಕ್ಕೂಟ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ. ಮಾನ್ಯ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ತಕ್ಷಣವೇ ಈ ಸೋರಿಕೆ ಮಾಡಿದ ಶಿಕ್ಷಕರನ್ನು ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಲ್ಲಿ ಹಾಕಿದ ಶಿಕ್ಷಣ ಅಮಾನತು ಮಾಡಿ ಕಡ್ಡಾಯವಾಗಿ ಅವರನ್ನು ನಿವೃತ್ತಿ ಮಾಡಿದ್ರೆ ಮುಂದಿನ ಶಿಕ್ಷಕರಿಗೆ ಈ ಒಂದು ಭಯ ಅಥವಾ ಇಂತಹ ಹೀನ ಕೃತ್ಯ ಮಾಡೋಕ್ಕೆ ಅವಕಾಶವಿಲ್ಲ. ಸಾಮಾನ್ಯ ತ್ರಿಭಾಷಾ ಸೂತ್ರ ಈಗ ರಾಜ್ಯ ಮತ್ತು ಕೇಂದ್ರ ನಡುವೆ ಒಂದು ಸಮಸ್ಯೆ ಆಗಿದೆ. ಆಂಧ್ರದಲ್ಲಿ ತ್ರಿಭಾಷಾ ಸೂತ್ರ ನಾವು ಮಾನ್ಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತಮಿಳುನಾಡಲ್ಲಿ ತ್ರಿಭಾಷಾ ಸೂತ್ರ ಹಿಂದಿ ಕಲಿಕೆಗೆ ವಿರೋಧವಿದೆ. ಕರ್ನಾಟಕದಲ್ಲೂ ಕೂಡ ದ್ವಿಭಾಷಾ ಸೂತ್ರವೇ ಸಾಕು ಎಂಬ ಕೂಗು ಕೇಳಿಬರ್ತಾ ಇದೆ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ, ಹಿಂದಿ ಹೇರಿಕೆ ಆಗ್ತಾ ಇದೆ, ನಮ್ಮ ದಕ್ಷಿಣ ಭಾಷೆಗಳನ್ನು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಏಕೆ ಕಲಿಸ್ತಾ ಇಲ್ಲ, ನಮಗೆ ಮೇಲೆ ಯಾಕೆ ಹಿಂದಿ ಏರಿಕೆ, ಇದು ದಬ್ಬಾಳಿಕೆ ಅಲ್ಲವೇ ಅಂತ ಪ್ರಶ್ನೆ. ಆದ್ದರಿಂದ ತ್ರಿಭಾಷಾ ಸೂತ್ರವೂ ಕೂಡ ಅದು ಒಂದು ಪ್ರಶ್ನಾತೀತವಾಗಿ ಉಳಿದಿದೆ. ವಿದ್ಯಾರ್ಥಿಗಳ ವೇತನ, ಪದವಿ ವಿದ್ಯಾರ್ಥಿಗಳಿಗೆ ವೇತನ ಸೌಲಭ್ಯ ಸ್ಕಾಲರ್ಶಿಪ್ ಅಂತ ಕರಿತೀವಿ. ವಿದ್ಯಾರ್ಥಿ ವೇತನ 4 ವರ್ಷಗಳಿಂದ ಕೂಡ ನೀಡ್ತಾ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ವಿದ್ಯಾರ್ಥಿ ವೇತನ ಅನುಕೂಲಕರವಾಗ್ತದೆ. ಪದವಿ ವಿದ್ಯಾರ್ಥಿಗಳಿಗೆ 4 ವರ್ಷದ ವಿದ್ಯಾರ್ಥಿ ವೇತನ ಬಿಡುಗಡೆಯಾಗಿಲ್ಲ. ಇದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಮತ್ತೊಂದು KPSC ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅವ್ಯವಹಾರ ಬಹಳ ತುಳುಕ್ತಾ ಇದೆ. 76,000 ಕನ್ನಡ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯವಾಗಿದೆ. ರಕ್ತದಲ್ಲಿ ತಮ್ಮ ಬೇಡಿಕೆಗಳನ್ನು ಕುರಿತು ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. KPS ದುರಂತ ಅಂದರೆ ಅಲ್ಲಿರುವ ಅಧಿಕಾರಿಗಳು ಕಾರ್ಯದರ್ಶಿಗಳು SSLC ಫೈಲ್ ಆಗಿದ್ದಾರೆ, 7ನೇ ಕ್ಲಾಸ್ ಫೈಲ್ ಆಗಿದ್ದಾರೆ. ಅವರು ಇವತ್ತು ಉನ್ನತ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ಇದಂಥ ದೌರ್ಭಾಗ್ಯ. ಸಾಮಾನ್ಯ ರಾಜ್ಯ ಮಟ್ಟದ ಪರೀಕ್ಷೆಗಳು ನಡೆಸುವ KPSC ಅಧಿಕಾರ ಇರುವುದು SLC ಅನುತ್ತೀರ್ಣರಾದವರು ಕಾರ್ಯದರ್ಶಿ ಹುದ್ದೆಯಲ್ಲಿ ಅಧಿಕಾರ ಹುದ್ದೆಯಲ್ಲಿದ್ದಾರೆ. ಇದನ್ನು ಸರ್ಕಾರ ತಕ್ಷಣವೇ ಪರಿಗಣಿಸಿ ಉನ್ನತ ಶಿಕ್ಷಣ ಪಡೆದವರನ್ನು ನೇಮಿಸಬೇಕು. ಶಿಕ್ಷಣಕ್ಕೆ ಒಂದು ಅರ್ಹತೆ ಬೇಕು. ಆ ಅರ್ಹತೆ KPSC ಅಧಿಕಾರಿಗಳಲ್ಲಿ ಇಲ್ಲ. ಇದನ್ನು ತಕ್ಷಣ ಗಮನಿಸಬೇಕು.
ಮತ್ತೊಂದು ವಿಷಯ, ಮುಕ್ತ ಶಾಲೆ. ಯಾರ ವಯಸ್ಸಿನ ಆಧಾರದ ಮೇಲೆ ಯಾವುದೇ ವಿದ್ಯಾರ್ಹತೆ ಇಲ್ಲದೇ ಹೋದರೂ ಕೂಡ SLC ಪರೀಕ್ಷೆಯನ್ನು ಬರೆಯಬಹುದು. ಮಂಡಳಿಯವರು ಇದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮಾರ್ಚ್ ತಿಂಗಳೊಳಗೆ ಈ ಮುಕ್ತ ಶಾಲೆ ಓಪನ್ ಸ್ಕೂಲ್ SLC ಪರೀಕ್ಷೆ ನಡೆಯುತ್ತೆ. ಆಸಕ್ತರು SLC ಪಾಸ್ ಆಗಬೇಕಂತಕ್ಕಂಥ ವಿದ್ಯಾರ್ಥಿಗಳು ಮಂಡಳಿಯನ್ನು ಸಂಪರ್ಕಿಸಬಹುದು. ಮೂರನೇದಾಗಿ, ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. 2016ರಿಂದ 2020 ತನಕ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆ ಎಷ್ಟು ಇದೆ ಅದರ ಮಾಹಿತಿಯನ್ನು ಮಾರ್ಚ್ ತಿಂಗಳೊಳಗಡೆ ನೀಡಬೇಕು. ಹುದ್ದೆಗಳ ತುಂಬಲು ಅವಕಾಶವಾಗತ್ತೆ, ಶಿಕ್ಷಣ ಇಲಾಖೆ ಪ್ರಕಟಣೆ ತಿಳಿಸಿದೆ. ಹಾಗೆ ಪ್ರತಿಯೊಂದು ಶಾಲೆಯು ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆಯು ತಮ್ಮ ಶಾಲೆಯ ಮಾನ್ಯತೆಯನ್ನು ನವೀಕರಣ ಮಾಡಬೇಕು ಪ್ರತಿ ವರ್ಷ. ಈ ಸಲ ಕೂಡ ಅನುದಾನಿತ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ RR ರೆಕಗ್ನಿಷನ್ ರಿನ್ಯೂವಲ್ ಅಂತೀವಿ, ಮಾನ್ಯತೆಯನ್ನು ನವೀಕರಣ ಮಾಡಲು ಮಾರ್ಚ್ ತಿಂಗಳ ಕೊನೆ ಅವಧಿ ಹೇಳಿದ್ದಾರೆ. ಮುಂದೆ ನಮ್ಮಲ್ಲಿ ಶಿಕ್ಷಣಕ್ಕೆ ಸೌಲಭ್ಯಗಳು ಭಾಳಷ್ಟು ಇದೆ. ಅಂತಹ ಸೌಲಭ್ಯಗಳಲ್ಲಿ ಒಂದೊಂದು ಸಲ ದುರುಪಯೋಗ ಕೂಡ ಆಗತ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ HD ಕೋಟೆ, ಇಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯರೇ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ದೌರ್ಜನ್ಯ ಎಸಗಿ ನಾಪತ್ತೆಯಾಗಿದ್ದರು. ಹುಬ್ಬಳ್ಳಿಯಲ್ಲಿ ಅವರು ಬಂಧನವಾಗಿದೆ. ಕರ್ತವ್ಯ ಲೋಪದಡಿ BEO ಕ್ಷೇತ್ರ ಶಿಕ್ಷಣಾಧಿಕಾರಿ, ECO ಶಿಕ್ಷಣ ಸಂಯೋಜಕರು, CRP ಇವರನ್ನು ಅಮಾನತಲ್ಲಿ ಇಟ್ಟಿದ್ದಾರೆ. ಶಾಲೆ ಎಂಬುದು ಜ್ಞಾನ ದೇಗುಲ. ಆ ಜ್ಞಾನ ದೇಗುಲದಲ್ಲಿ ಈ ಒಂದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತುಂಬ ಹೀನಾಯ ಕೃತ್ಯವಾಗಿದೆ. ಇಂತಹ ಹೀನಾಯ ಕೃತ್ಯ ಎಸಗುವವರಿಗೆ ಸೇವೆಯಿಂದಲೇ ವಜಾ ಮಾಡಿ ಮುಂದೆ ಅವರು ಆ ಸೇವೆಯಲ್ಲಿ ಅಥವಾ ಹುದ್ದೆಯಲ್ಲಿ ಬರಬಾರದು. ಇದಕ್ಕೆ ಕಾನೂನು ತಿದ್ದುಪಡಿಯಾಗಬೇಕು. ಈ ಮೂಲಕ ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ತಡೆಯಲೇಬೇಕು.